ರಾಜನಾಗಬೇಕನ್ನೋ ಆಸೆ ಇದ್ರೆ ರಾಜನ ಗೆಲ್ಲುವ ತಾಕತ್ತಿರಬೇಕು. ಯುದ್ಧ ಮಾಡಕ್ಕೆ ನಿಂತ್ರೆ ಸೈನಿಕರ ಲೆಕ್ಕ ಹಾಕಬಾರದೆ. ಅಂಜದ ಎದೆಯಲ್ಲಿ ನಂಜೆ ಇಲ್ಲ, ಬಗ್ಗುವ ಆಳು ನಾನಲ್ಲ. ಭೀಮನ ಬಲದವನು, ಚಾಣುಕ್ಯದ ಛಲದವನು. ಯಾವುದು ಜನನ, ಯಾವುದು ಮರಣ. ಎದ್ದರೆ ಜನನ, ಮಲಗಿದರೆ ಮರಣ. ಇದೇ ನಮ್ಮ ಜೀವನ. ಏ ಧರ್ಮ, ಹುಲಿ ಕಟ್ಟಿನಿ, ಎರಡು ಹುಲಿ ಕಟ್ಟಿನಿ ಅಂತೀಯಲ್ಲೋ ಮಗನೇ. ಕಳಿಸೋ ನಿನ್ನ ಹುಲಿನ. ಚೆಂಚಿನಲ್ಲಿ ನಾಟಕ ತೋರಿಸ್ತೀನಿ ಮಗನ. ಹತ್ತೇರ್ಗೊಡ ನಾಟಕ ತೋರಿಸ್ತೀನಿ ಮಗನ. ರೈತನ ರಾಜ್ಯದಲ್ಲಿ ರೌಡಿಗಳಿಗೆ ನಾನೇ ಮಹಾರಾಜ. ಹರಿಯದ ಹಕ್ಕಿಗಳ ಶೀಲ ಕುಕ್ಕಿ ಕುಕ್ಕಿ ತಿನ್ನುವುದೇ ಈ ನಂಜೇಗೌಡನ ಮಜಾ. ಈ ಊರಿನಲ್ಲಿ ಯಾವನಾದರೂ ನನಗೆ ಎದುರು ಉತ್ತರ ಕೊಟ್ರೆ ಅವರ ಪ್ರಾಣ ತೆಗೆಯುವ ಯಮರಾಜ. ಕಾಲ 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 ರೇ. ಅಲ್ರಿ ದಣ್ಯಾರ, ಲೇ ಧರ್ಮ, ಈ ಊರಿನಲ್ಲಿ ನಾನೇ ನೇಗಿಲ ಹೊತ್ತ ಯೋಗಿ ಎಂದು ನಿನ್ನ ತಮ್ಮ ನನ್ನ ಬಲಗೈ ಬಂಟನೊಂದಿಗೆ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಮ್ಮನ್ನು ಸೋಲಿಸಿ ನೀವು ಗೆಲುವು ಸಾಧಿಸಿದರೆ ನಾನು ಸುಮ್ಮನಿರುತ್ತೇನೆಂದು ತಿಳಿದುಕೊಂಡೆನಲೇ ಹರಾಮ್ಖೋರ್. ಅದರ ಸೇಡಿಗಾಗಿ ನೀ ಸೌಂದರ್ಯಲ್ಲೇ ಸಾಗುತ್ತಿರುವ ಆ ನಿನ್ನ ತಮ್ಮನ ಹೆಂಡತಿ ನನ್ನ ರಂಡೆಯನಾಗಿ ಮಾಡಿಕೊಂಡು ಈ ಊರಿನಲ್ಲಿ ನಾನು ಮೆರೆಯದಿದ್ದರೆ ನನ್ನ ಹೆಸರು ಉಗ್ರ ನರಸಿಂಹ, ನಂಜೇಗೌಡನೇ ಅಲ್ಲ. ಕಾಲ 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 ರೇ. ಅಲ್ರಿ ಅಪ್ಪ ದಣ್ಯಾರ, ಯಾನೋ ಶಿಕ್ಷಕಂಗ ಬಯ್ಯಾಕತ್ತಿರಲ್ರಿ ಅಪ್ಪ. ಬೇರೆ ಯಾರು ಅಲ್ಲ ಶೆಟ್ಟಿ, ನನಗೆ ಅವಮಾನ ಮಾಡಿದನಲ್ಲ ಆ ಧರ್ಮರಾಜನ ತಮ್ಮ ಗಜೇಂದ್ರ. ಅಲ್ರಿ ದಣ್ಯಾರ, ಅವ್ರೇನಂತ ತಪ್ಪು ಕೆಲಸ ಮಾಡ್ಯಾರಿ ಅಪ್ಪ. ತಪ್ಪು ಮಾಡ್ಯಾರಲೇ ಶೆಟ್ಟಿ, ತಪ್ಪು ಮಾಡಿದ್ದಾರೆ. ಪ್ರತಿ ವರ್ಷ ನಮ್ಮೂರ ಜಾತ್ರೆಯಲ್ಲಿ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಾನು ಗೆಲುವು ಸಾಧಿಸುತ್ತಿರುವಾಗ ಎಂದು ನನ್ನ ಬಲಗೈ ಬಂಟನನ್ನು ಸೋಲಿಸಿ ತಪ್ಪು ಮಾಡಿದ್ದಾರೆ. ಅದರ ಸೇಡಿಗಾಗಿ ಎಂದು ಅವರ ಬಾಳಿಯ ತೋಟ ಹಾಳು ಮಾಡಲಿಕ್ಕೆ ನನ್ನ ಬಲಗೈ ಬಂಟ ಮಾಡಿ ನಾನು ಕಳಿಸಿದ್ದೇನೆ. ಅಷ್ಟು ಮಾಡಿ ದಣ್ಯಾರ, ಆ ಮಂಗ್ಯಾನ ಮಕ್ಕಳು ಎಗ್ ರೈಸ್ ಆಮ್ಲೆಟ್ ತಿನ್ಬಾರ್ದ್ರಿ. ಬರೀ ಮಣ್ಣು ಮಣ್ಣು ತಿಂದು ಬದುಕ್ಬೇಕು ನೋಡ್ರಿ ಅಪ್ಪ. ಅಣ್ಣ, ನಾನು ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀನಿ. ನಂಗೆ ಸ್ವಲ್ಪ ಹಣ ಬೇಕಾಗಿತ್ತು. 150 ಎಕರೆ ಆಸ್ತಿಗೆ ಒಡತಿ ನೀನಿರುವಾಗ ಅದಕ್ಕೇಕೆ ಸಂಕೋಚ ಪಡುತ್ತೀಯಮ್ಮ? ಏ ಶೆಟ್ಟಿ, ಅವಳಿಗೆ ಹಣ ಕೊಡು. ಆಯ್ತ್ರಿ ದಣ್ಯಾರ, ನಾ ಶಬ್ದ ಕೊಡ್ತೀನಿ. ನೋಡುವ ಸ್ವರ್ಣ, ನಿನಗೆ ಎಷ್ಟು ಬೇಕಾಟ್ ರೊಕ್ಕ ತಗೋ. ಆದ್ರೆ ಚಂಜಿಕ್ ಒಂದು ತಾಸು ಬೇಕಾಕಿ ನನಗ. ಯಾಕಂದ್ರೆ ನಮ್ಮ ಕಣ್ಣು ಕಾಣಂಗಿಲ್ಲ. ಸ್ವಲ್ಪ ನೀವು ಬಿಡಿಸಿ ಅಂದ್ರೆ ನಾವು ಬರ್ಕೊಂಡ್ಬಿಡ್ತೀವ. ತಗೋರುವ ಸಂಶಯ ಇದ್ರೆ ಎನಸ್ಕೋ. ಅಣ್ಣ, ನಾನು ಹೋಗಿ ಬರ್ತೀನಿ. ದಣ್ಯಾರ, ಈ ಅಟ್ಟು ಆಸ್ತಿ ಎಲ್ಲ ನಿಮ್ಮ ಹೆಸರಲ್ಲೇ ಇರುದು ಬಿಟ್ಟು ಗೊತ್ತಾ? ಸುವರ್ಣವಾರ ಹೆಸರಲ್ಲೇ ಐತಲ್ರಿ, ಯಾಕಂತಿನ್ನ. ನೋಡು ಶೆಟ್ಟಿ, ನಾನು ಕೆಟ್ಟವನಾಗುತ್ತೇನೆಂದು ತಿಳಿದುಕೊಂಡು ನನ್ನ ತಂದೆ ನನ್ನ ತಂಗಿ ಹೆಸರಿನಲ್ಲಿ ಆಸ್ತಿ ಮಾಡಿ ಸತ್ತು ಹೋಗಿದ್ದಾನು. ಓಹೋ, ಏನೈತ್ರ ಯಪ್ಪ ಇದ್ರ ಹಕ್ಕಿಕತ್ತ? ಈಗ ಗೊತ್ತಾತ್ ನೋಡ್ರಿ ನನಗ. ನೀವು ಹೇಳಿದಾಗ ಬಡ ಬಿಕಾರಿ ಆದ ಧರ್ಮ
ಶಬ್ಬಾಸ್, ಮೆಚ್ಚಬೇಕಲೇ ನಿನ್ನ ಸೂರತನ. ಎನ್ನ ಮುಂದೆ ಹಾರಿಸಲೇ ನಮ್ಮ ವೈರಿಗಳ ರುಂಡಾಣ. ಓಕೆ ಬಾಸ್, ಓಕೆ. ಗಂಡಗಲಿ ಪುಂಡವಲಿ ಆಗಿ ನಮ್ಮ ವೈರಿಗಳ ರುಂಡ ಹಾರಿಸಿ ಈ ಭೂಮಂಡಲದಲ್ಲಿ ತೂರದಿದ್ದರೆ ನನ್ನ ಹೆಸರು ಮಾರಿ ಗುಡಿನೇ ಅಲ್ಲ. ಚಂಡಾಟ ಯಾಕ್ರಿ ದನ್ಯಾರ? ನೀವು ಹೂ ಅಂದ್ರ ಆ ಮಂಗ್ಯಾನ ಮಕ್ಕಳ ಚಪಾತಿ ಹಿಟ್ಟು ಲಟ್ಸಿದಂಗ ಲಟಿಸಿ ಬಿಡ್ತೀವ್ರಿ ಅಪ್ಪ. ಯಾಕಂದ್ರ ನಾವು ಮಾಡಿದ್ದ ಮಜಾ ಕೊಟ್ಟದ ಸಜಾ ನೋಡ್ರಿ. ಹೃದಯ ಸಮುದ್ರ ಕಲಕಿ ಹಕ್ಕಿದರೆ ಸದ ಬೆಂಕಿ ರುಚಾಗ್ನಿ ಜಾಲಿ ಮುರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೈಹಾರಕ್ಕೆ. ನಮಸ್ಕಾರ ಗೌಡರಿಗೆ, ನಮಸ್ಕಾರ. ಬಾ ಗಜೇಂದ್ರ ಬಾ. ಮತ್ತೇನು ಸಂಚು ಮಾಡಿ ಹೊಂಚು ಹಾಕಲಿಕ್ಕೆ ಬಂದಿದ್ದೀವಿ? ಛೇಚೆ, ಹಾಗೇನಿಲ್ಲ ಗೌಡರೇ. ನಿಮ್ಮ ಆಳು ಮಕ್ಕಳು ನನ್ನ ಬಾಳಿಯ ತೋಟವನ್ನೆಲ್ಲ ಹಾಳು ಮಾಡಿದ್ದಾರೆ. ಅದಕ್ಕೆ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಪರಿಹಾರ? ನಿಮ್ಮಂತ ಪರದೇಶಗಳಿಗೆ ಕೊಡುವುದಿಲ್ಲಲೇ ಈ ಸಾಹುಕಾರ ಪರಿಹಾರ. ನೀವು ಸತ್ತ ಮ್ಯಾಗ ಕೊಡುತ್ತ ನಿಮಗ ಸರ್ಕಾರ ಪರಿಹಾರ. ಸರಕಾರ? ಇಡೀ ಸರಕಾರವನ್ನೇ ನಿನ್ನ ಇಡೀ ಸರಕಾರವನ್ನೇ ನಡಗಿಸುವ ಸರ್ದಾರನನ್ನು ನಿನ್ನ ಕೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರವನ್ನು ನೀನೊಬ್ಬ ಎತ್ತಿ ಹಾಕಿಕೊಂಡು ಮೆರೆಯುತ್ತಿರುವಿಯಲ್ಲ. ನಮ್ಮಂತ ರೈತರಿಗೆ ಎಲ್ಲಿಂದ ಸಿಗಬೇಕಲೇ ಸರ್ಕಾರದ ಪರಿಹಾರ? ಸುಮ್ಮನೆ ನನ್ನ ಬೆಳೆ ಹಾಳು ಮಾಡಿದ ಪರಿಹಾರ ನನಗೆ ಕೊಟ್ಟು ಬಿಡು. ಇರದಿದ್ದರೆ ಮುಂದೆ ನೋಡಿಕೋ ಗೌಡ ನಿನ್ನ ಜೀವನದ ಗತಿ. ಜೀವನದ ಗತಿ? ಜೀವನದ ಗತಿ? ಜೀವನದ ಮೇಲೆ ಆಸೆ ಇಟ್ಟುಕೊಂಡು ಏಸಿ ಜೀವನ ಸಾಗಿಸುವ ಸಾಹುಕಾರ ನಾನಲ್ಲಲೇ. ಲೇ ಗಜೇಂದ್ರ, ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನನ್ನು ಸೋಲಿಸಿ ನೀವು ಗೆಲುವು ಸಾಧಿಸಿದರೆ ನಾನು ಸುಮ್ಮನಿರುತ್ತೇನೆ ತಿಳಿದುಕೊಂಡೇನಲೇ. ನಿನ್ನ ಬಾಳಿಯ ತೋಟ ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸಿ ಹಾಕುವ ಕಳ್ಳನಾಯಕ ನಾನಾಗುವೆ. ನನಗೆ ಎಚ್ಚರ ಹೇಳುವ ಹುಚ್ಚ ಗೌಡ, ನೀನೊಬ್ಬ ದೊಡ್ಡ ಸಾಹುಕಾರನೆಂದು ತಿಳಿದು ಸಲಾಂ ಹೊಡೆದು ಸೋತು ಹೋಗುವ ಜಾತಿ ನನ್ನದಲ್ಲೇ. ನನ್ನನ್ನು ಕತ್ತರಿಸುವ ಕಳ್ಳ ನಾಯಕ ನೀನಾದರೆ ನಿಮ್ಮಂತವರ ರುಂಡ ಹಾರಿಸುವ ಪುಂಡ ಹುಲಿ ನಾನಾಗುವೆ. ನಿನಗೆ ಎಚ್ಚರ. ನಮಗೆ ಎಚ್ಚರ ಹೇಳೋ ಹುಚ್ಚು ಗಜೇಂದ್ರ. ಹುಲಿಯಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಇದೇ ನನ್ನ ಲಾಂಗಿನಿಂದ ಕೊಚ್ಚ ಹಾಕಿದರೆ ಕಳಚಿ ಬೀಳೋದು ನಿನ್ನ ದೇಹ. ಮಾರಿಗುಡಿ, ನಾನೇ ಸಾಹುಕಾರನೆಂದು ಕೈಯಲ್ಲಿ ಸರ್ದಾರನನ್ನು ಇಟ್ಟುಕೊಂಡು ಸಲಾಂ ಹೊಡಿ ಎಂದರೆ ಈ ಪುಂಡ ಹುಲಿಯಿಂದ ನಿನ್ನ ರುಂಡ ಹಾರುವುದು ಎಚ್ಚರ ಮಗನೇ. ಪುಂಡ ಹುಲಿ ನಾನೇ ಎಂದು ಗಂಡುಗಟ್ಟಲಿ ತೋರಿಸಿದರೆ ನಾವೇನು ಷಂಡರಂತೆ ಓಡಿ ಹೋಗುತ್ತೇವೆಂದು ತಿಳಿದುಕೊಂಡೇನಲೇ ಬಡ್ಡಿ ಮಗನೇ. ನಿನ್ನ ಎದೆಗೆ ಗುಂಡು ಹಾಕುವ ಗಂಡುಗಲಿ ನಾನು. ಗೌಡ, ಹೆಂಡು ಹುಲಿಗಳ ಹಾಲು ಕುಡಿದ ಗಂಡು ದೇಹ ಇದು. ನಿನ್ನ ಗೊಂಡಿಗೆ ಹೆದರುವ ಗಂಡು ನಾನಲ್ಲ. ನಿಮ್ಮಂತವರಿಗೆ ಸಡ್ಡು ಬಡಿದು ನಿಲ್ಲುವೆನೋ ರಮೇಶನ್ನ ಕಟ್ಟಿದ ರೈತನ ರಾಜ್ಯದಲ್ಲಿ. ಸುಮ್ಮನೆ ನನ್ನ ಪರಿಹಾರ ನನಗೆ ಕೊಟ್ಟು ಎಲ್ಲಿಂದ ಪಾರಾಗು. ಅಲ್ಲೇ ತಮ್ಮ ಗಜೇಂದ್ರ, ಸಿಕ್ಕ ಅವ್ರಿಗೆ ಪರಿಹಾರ ಕೊಡಾಕ ನಮ್ದೇನು PM ಬುದ್ಧಿ ಸೊಸೈಟಿ ಗೋಡನ್ ಮಾಡ್ಯಾನೋ ತಮ್ಮ. ಇದು ನಮ್ಮ ಗೌಡನ ಮನೆ ಐತಿ. ಭಾಳ ಎಚ್ಚರದಿಂದ ಮಾತಾಡ. ಮತ್ತ ನಮಗೆ ಎಚ್ಚರ ಹೇಳುವ ಹುಚ್ಚ ನನ್ನ ಮಕ್ಕಳ್ರ್ಯ, ಸುಮ್ಮನೆ ನಮ್ಮ ಗಜೇಂದ್ರನಿಗೆ ಪರಿಹಾರವನ್ನು ಕೊಟ್ಟು ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಡಿ. ಇಲ್ಲಾದರೆ ಸುಟ್ಟು ಹಾಕುವೆ ನಿಮ್ಮನ್ನ. ಸೊಕ್ಕಿನ ಕುನ್ನೆ, ಈ ದರ್ಪದ ಕೋಟೆ ಒಳಗೆ ಸರ್ಪದಂತೆ ಸಜ್ಜಾಗಿ ನಿಂತಿರುವ ನಮ್ಮ ದನಿಗಳ ಎದುರು ನಿಂತು ಮಾತನಾಡಲು ನೀನವನಲೇ ಬಜ್ಜ. ಲೇ ಲುಚ್ಚ, 10 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದು
ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಶೇಡಿಗಾಗಿ ಇಂದು ನಿಮ್ಮೆಲ್ಲರ ಶಿರ ಕತ್ತರಿಸಲು ಬಂದ ಸಿಂಹದ ಮರಿಯೇ. ಸಿಂಹದ ಮರಿ ಸತ್ತು ಹೋದ ಸಂಜೀವಪ್ಪನ ಬಚ್ಚ ನೀನೇ ಎನಲೆ ಗುಂಗ್ರಿಯ. ಸಿಂಹದ ಮರಿ ನಾನೆಂದು ಸಮರ ಸಾಧಿಸಿ ಸೇಡು ತೀರಿಸಿಕೊಳ್ಳಲು ಬಂದರೆ ಕಾಡಿನ ಮೃಗವಾಗಿ ನೆತ್ತರ ಹರಿಸಿ ಬಿಡುವೆ ನನ್ನ ಭದ್ರಕೋಟೆಯಲ್ಲಿ. ಅಲ್ಲೇ ತಮ್ಮ ಅಂದ ಕಳ್ಕೊಂಡ ಆಸ್ತಿಯಿಂದ ಸಿಗ್ತೈತೆ ಅಂತ ಮಾಡ್ಯವನು ಯಪ್ಪ, ಅದೆಂದು ಸಿಗಾಕ್ ಸಾಧ್ಯ ಇಲ್ಲ ನೋಡ. ಶೆಟ್ಟಿ, ಸಾಧ್ಯವಾಗದಿದ್ದರೆ ಸತ್ತು ಹೋಗಬೇಕಾಗುತ್ತದಲೇ ನನ್ನ ಕೈಯಲ್ಲಿ. ಈ ವಿಕ್ರಮನ ಜಮೀನವನ್ನು ಬೆಟ್ಟು ಕೊಟ್ಟು ನನ್ನ ಪರಿಹಾರ ನನಗೆ ಕೊಟ್ಟು ಬಿಡು. ಪರಿಹಾರ ಕಂಡವ್ರಿಗೆ ಪರಿಹಾರ ಕೊಡಾಕ ನಾನು ದಾನಶೂರ ಕರ್ಣನಲ್ಲೇ ಪ್ರಾಣ ತೆಗೆಯುವ ಯಮರಾಜ. ಸೊಕ್ಕಿನ ಸಾಹುಕಾರ, ಯಮರಾಜನಂದು ಅಟ್ಟಹಾಸದಿಂದ ಮೆರೆಯುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರನ್ನು ಮೆಟ್ಟಿ ಸೀಳುವ ಪುಂಡವಲಿಲೇ ನಾನು. ಪುಂಡಹುಲಿ ನಿಮ್ಮಂತ ಪುಂಡಹುಲಿಗಳಿಗೆ ಗಂಡನಾಗಿರುವ ನಮ್ಮ ದನಿಗಳನ್ನು ಮೆಟ್ಟಿಸಿಡಲು ಬಂದರೆ ಇದೇ ನನ್ನ ಲಾಂಗಿನಿಂದ ನಿಮ್ಮ ಕೆಟ್ಟ ಶರೀರ ಮೆಟ್ಟಿಸಿಡುವೆ. ಎಚ್ಚರ, ನನಗೆ ಎಚ್ಚರ ಹೇಳುವ ಹಲಕ ನನ್ನ ಮಕ್ಕಳಿರ್ಯಾ. ಮೆಟ್ಟಿ ಸೀಳಲು ಬಂದರೆ ಈ ಕೆಟ್ಟ ಹುಲಿ ತಿನ್ನುವುದು ಹಸಿ ಹುಲ್ಲಲೇ. ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿ ಮಾಂಸವನ್ನ ತಿನ್ನುವುದು ನೆನಪಿನಲ್ಲಿಟ್ಟುಕೊಳ್ಳಿ. ಏ ಬಡಬೇಕಾರಿ ನನ್ನ ಮಕ್ಕಳ್ರಿಯ, ಮರ್ಯಾದಿಂದ ಇಲ್ಲಿಂದ ಹೊರಟೋದರೆ ಸರಿ, ಇಲ್ಲದಿದ್ದರೆ ಸುಟ್ಟು ಹಾಕಿ ಬಿಡುವೆ ಈ ನಿಮ್ಮ ಕೆಟ್ಟ ಶರೀರವನ್ನು. ಲೇ, ಹೊರಟು ಹೋಗಲು ಬಂದಿರಲೇ, ನಿಮ್ಮಂತ ಸೊಕ್ಕಿನ ಶ್ರೀಮಂತರನ್ನು ಕೊಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ರೈತನ ರಾಜ್ಯದಲ್ಲಿ. ಏ ಮಚ್ಚು ತೋರಿಸಿ ನನ್ನನ್ನು ಮುಚ್ಚಿ ಹಾಕುವ ಗಂಡದೆಯ ಗಂಡು ಇನ್ನು ಯಾವನು ಹುಟ್ಟಿಲೇ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ಹುಟ್ಟಿದ ನಿಜವಾದ ಕಡಿದು ನನ್ನ ಕಾಲಡಿಯಲ್ಲಿ ತುಳಿದು ಹಾಕುವನು ಈ ಸಾಹುಕಾರ. ಲೇ ಸೊಕ್ಕಿನ ಸಾಹುಕಾರ, ರುಂಡ ಕತ್ತರಿಸುವ ನಿಮ್ಮಂತ ಪುಂಡರ ರುಂಡವನ್ನು ಹಾರಿಸು ಈ ಗಂಡು ಹುಲಿ ರೊಚ್ಚಿಗೆದ್ದು ನಿಂತರೆ ನಿಮ್ಮಂತ ಗುಂಡಗಳ ಗುಂಪನ್ನೇ ನೀರು ಕುಡಿದು ಬಿಟ್ಟಿತು ಈ ರಾಜ ಹುಲಿ. ಏ ರಾಜ ಹುಲಿ ಎಂದು ರೊಚ್ಚಿಗೆದ್ದು ನಮ್ಮ ದನಿಗಳ ಎದುರು ನಿಂತು ಮಾತನಾಡಿದರೆ ಎತ್ತಬೇಕಾಗುತ್ತಲೇ ನನ್ನ ಲಾಂಗನ್ನು. ತುತ್ತು ಕೂಳಿಗೆ ಗತಿ ಇಲ್ಲದೆ ಶ್ರೀಮಂತರ ಮನೆಯ ಬಾಗಿಲ ಕಾಯುವ ನಾಯಿಗೆ ನನಗೆ ನೀನು ಲಾಂಗ್ ಎತ್ತಿದರೆ ಈ ರೈತನ ಕೊಟ್ಲಿನ ಕೊರಳಿಗೆ ಬೆತ್ತು ಎಂದು ತಿಳಿದುಕೋ. ಸುಮ್ಮನೆ ನನ್ನ ಪರಿಹಾರ ನನಗೆ ಕೊಡಬೇಕು ಒಂದು, ಇರದಿದ್ದರೆ ನಿಮ್ಮ ಹಣ ಬೀಳಬೇಕಲ್ಲ. ತಡಿಯೋ ತಮ್ಮ ತಡಿ, ಕತ್ತ ಸಾಕ್ಬೇಡ್ಬೋ ಯಪ್ಪ. ನಮ್ಮ ಕತ್ತ ಎಷ್ಟು ಕೊಡ್ಬೇಕು ಹೇಳು ಯಪ್ಪ ನಿನಗೆ ರೊಕ್ಕ. ನನ್ನ ಬಾಳಿಯ ತೋಟ ಹಾಳು ಮಾಡಿದ 1 ಲಕ್ಷ ಪರಿಹಾರ ನನಗೆ ಕೊಟ್ಟು ಬಿಡು. ಅಯ್ಯೋ ಬರೇ 1 ಲಕ್ಷ ಯಪ್ಪ, ನಾ ಏನೋ ಭಾಳ ಕೇಳ್ತ ಅಂತ ಮಾಡಿದ್ನೇಳ. ಅಲ್ಲ 10 ತೊಳಿ ಗೌಡ್ರದಾರ ನಮ್ಮ ಗೌಡ್ರ. ಜಮಖಂಡ್ಯಾಗ 4 ಫ್ಯಾಕ್ಟ್ರಿ ಅದಾವ, ಮುದೋಳದಾಗ ಮತ್ತು 4 ವೈನ್ ಶಾಪ್ ಅದಾವ, ಮತ್ತು ಮಾಣೇಪುರದಾಗ 4 ಲಾಸ್ ಅದಾವ. ಬರೇ ನಿಂದ 1 ಲಕ್ಷ ರೂಪಾಯಿ ಕೊಡಕ್ಕಾಗೋದಿಲ್ಲ ನಮಗೆ. ಹಾ ತಡಿತಮ್ಮ, ಸಟ್ಟ ಹೋಗಿ ನಾ ಪಾಟ್ನ ತಗೊಂಡ್ ಬಂದ್ಬಿಡ್ತೇನೆ. ತಗೋಪ್ಪ, ಇದ್ರಾಗ 1 ಲಕ್ಷ ರೂಪಾಯಿ ಅದಾವು. ತಗೋ, ಇನ್ನೇನು ದಿಕ್ಕಿಗೆ ನಮಸ್ಕಾರ, ಹೋಗತ್ ಹೋಗ್ರಿ ತಗ. ಹೋಗುತ್ತೇವೆ ತಿರ್ಶೆಟ್ಟಿ, ಹೋಗುತ್ತೇವೆ. ಇಷ್ಟಕ್ಕೆ ಈ ವ್ಯವಹಾರ ಮುಗಿಯಿತೆಂದು ತಿಳಿಯಬೇಡಲೇ ಮಗನೇ. ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಡದಿದ್ದರೆ ಈ ಬೆಟ್ಟದ ಹುಲಿ ಮತ್ತೆ ಬೇಟೆ ಆಡುವುದಕ್ಕೆ ಸದಾ ಸಿದ್ಧ. ಬರ್ತೀವಿ. This is my challenge. ಸೂರ್ಯಚಂದ್ರರೇ ನಿನಗೊಂದು ಹೋಗು ವಿಕ್ರಮ ಹೋಗು, ನಿನಗೇನು ತಿಳಿಯುವುದು ಈ ಗೌಡನ ಕಾರಸ್ಥಾನ. ನಿಮ್ಮಂತ ಬೆಟ್ಟದ ಹುಲಿಗಳನ್ನು ಬೇಟೆಯಾಡಲು ಸದಾ ಸಿದ್ಧ ಈ ನಂಜೇಗೌಡ. ಮೊತ್ತರೇ ಮೊತ್ತ. ಗೌಡ್ರೆ, ಅವ್ರು ನಾನು ಇಲ್ಲಿಂದ ಸುಮ್ಮನೆ ಬಿಟ್ಟಿದೆ ತಪ್ಪಾಯ್ತು. ನೀವು ನನಗೆ ಅಪ್ಪಣೆ ಕೊಟ್ಟಿದರೆ ಇಷ್ಟೊತ್ತಿಗೆ ಅವರ ರುಂಡವನ್ನು ಕತ್ತರಿಸಿ ಬಿಡುತ್ತಿದ್ದೆ.
ಕಂಡವರ ರುಂಡವನ್ನು ಕತ್ತರಿಸಲು ಪುಂಡರೌಡಿ ರಾಜ ನಾನಿರುವಾಗ ಯಾರ ರುಂಡ ಕತ್ತರಿಸಬೇಕು ಮಿತ್ರ? ಈಗಲೇ ಹೋಗಿ ಮುಗಿಸಿ ಬರುತ್ತೇನೆ. ಬೇರೆ ಯಾರು ಅಲ್ಲ ರಾಜ, ನನ್ನ ಪರಮ ವೈರಿ ಆ ಗಜೇಂದ್ರ, ಆ ವಿಕ್ರಮರ ಚಂಡ ಹಾರಿಸಲೇಬೇಕು. ಓಕೆ ಮಿತ್ರ, ಓಕೆ. ಅಂದು ಆ ರಣ ವಿಕ್ರಮ ನನಗೆ ವಾರ್ ಮಾಡಿದ ಹಾಗೆ ಇಂದು ನಿನಗೆ ಮಾಡಿ ಹೋಗಿದ್ದಾನೆ. ಈಗಲೇ ಹೂ ಅಂದರೆ ಸಾಕು, ಅವನನ್ನು ಸುಟ್ಟು ಸುಡುಗಾಡ ಕಟ್ಟಿ ಬಿಡುತ್ತೇನೆ ಆ ಮಗನನ್ನು. ಎಲ್ಲು ರಾಜ, ಆ ವಿಕ್ರಮರ ಮಾಡ್ರ ಮಾಡುವಕ್ಕಿಂತ ಮುಂಚೆ ಈ ಶೆಟ್ಟಿನ ಗುಂಪು ಹಾಕೊಳ್ಳಲೆ. ಏ ಶೆಟ್ಟಿ, ನನ್ನ ಮಿತ್ರ ಒಮ್ಮೆ ಹೇಳಿದರೆ ಮುಗಿಯಿತು. ಸತ್ಯ ಮಗನ, ನೆನೆಸಿಕೋ ನಿನ್ನ ಮನದೇವರನ್ನ. ತಡೀರಿ ದಣಿಯಾರ್ ತಡೀರಿ, ಹಾರಿಸ್ಬೇಡ್ರಿಪ್ಪ ಗುಂಡ. ನಾ ಏನು ತಪ್ಪು ಮಾಡಿಲ್ರಿ ಗೌಡ, ಎಲ್ಲ ತಿಳಿಸಿ ಹೇಳ ಪಾಪ ನಿಮ್ಗೆ ಎಲ್ಲ ಅರ್ಥಕತ್. ನಾ ಏನು ತಪ್ಪು ಮಾಡಿರಿಪ್ಪ? ಮತ್ತೇನಲೇ, ಆ ಬಡ ಬಿಕಾರಿ ಮಕ್ಕಳಿಗೆ ದುಡ್ಡು ಕೊಟ್ಟಿಯಲ್ಲ, ಆ ತಪ್ಪಿಗೆ ಅನುಭವಿಸಲೇಬೇಕು ಮಗನೇ. ತೋರಿಸ್ಬೇಡ್ರಿ ಅಪ್ಪ ನನ್ನ ಕಡೆ ನಿಮ್ಮ ಬಂದೂಕ. ನೀವು ಬಂದೂಕ್ ತೋರಿಸಿರ ಒಕ್ಕವ್ರಿ ಅಪ್ಪ ದೋತರ್ಲಾಗ ನನಗೆ ಒಂದಕ್ಕ. ಯಪ್ಪ ದಣ್ಯಾರ, ನಾ ರೊಕ್ಕ ಕೊಟ್ಟದ ಕರೆ ಐತ್ರಿ, ಆದ್ರೆ ಒರಿಜಿನಲ್ ನೋಟ್ ಕೊಟ್ಟಿಲ್ರಿ ಅಪ್ಪ. ಎಲ್ಲ ಬರೀ ಡೂಪ್ಲಿಕೇಟ್ ನೋಟ ಕೊಟ್ಟಾನೆ. ನೀವು ಸಾಟ್ನ ಈಗಿಂದೀಗ ಇನ್ಸ್ಪೆಕ್ಟರ್ ವಿಜಯ್ ಫೋನ್ ಮಾಡಿ ಹೇಳಿ, ಆ ಧರ್ಮರಾಜನ ಮನ್ಯಾಗ ಕೋಟಾ ನೋಟಿನ ಬಿಸ್ನೆಸ್ ನಡೆಯಾಗ್ತೈತೆ ಅಂತ ಹೇಳಿ ಅವ್ರು ಬಂದು ಅವನು ವಾದ್ಯ ಹೇಳ್ಕೊಂಡು ಹೋಗ್ತಾರ. ಆಮ್ಯಾಗ ಅವ್ರ ದರ್ಗಾ ಜೈಲ್ನಾಗ ನಾವು ಗೋವಾ ಬ್ರಿಡ್ಜ್ನಾಗ ಮಸ್ತ್ ಮಜಾ ಮಾಡೋನ್ರಿ. ಹೆಂಗೈತ್ ನೋಡ್ರಿ ನನ್ನ ಐಡಿಯಾ. ಶಬ್ಬಾಷ್ ಶೆಟ್ಟಿ, ಶಬ್ಬಾಷ್. ಒಳ್ಳೆ ಕೆಲಸನೇ ಮಾಡಿದೀಯ ಮಗನೇ. ಈಗಲೇ ಆ ಇನ್ಸ್ಪೆಕ್ಟರ್ ವಿಜಯನನ್ನು ಕರೆಸಲೇ. ಬಾ ವಿಜಯ್ ಬಾ. ನಾನು ಕರೆಸಿದ ಕಾರಣ? ಕಾರಣವಿದೆ ವಿಜಯ್, ಕಾರಣವಿದೆ. ಆ ಧರ್ಮರಾಜನ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೆಯುತ್ತಿದೆ. ನೀನು ಈಗಲೇ ಹೋಗಿ ಅವರನ್ನು ಅರೆಸ್ಟ್ ಮಾಡಬೇಕು. ಆಯ್ತು ಗೌಡ್ರಿ, ಈಗ ಆಯ್ತು ಗೌಡ್ರಿ. ಈಗ ನಿಮ್ಮ ಮಾತಿಗೆ ಎಂದು ತಪ್ಪಿಲ್ಲ, ತಪ್ಪುದು ಇಲ್ಲ. ಈಗಲೇ ಹೋಗಿ ಅವರನ್ನು ಅರೆಸ್ಟ್ ಮಾಡಿ ಬರ್ತೇನೆ. ಬರ್ತೀನಿ ಗೌಡ್ರಿ. ನಿಲ್ಲು ಇನ್ಸ್ಪೆಕ್ಟರ್, ನಮ್ದೊಂದು ಪಾರ್ಟಿ ಇದೆ, ಮಾಡಿ ಮುಗಿಸ್ಕೊಂಡು ಹೋಗುವಂತೆ. ಆಯ್ತು ಗೌಡ್ರಿ. ಏ ಮಾರಿಗುಡಿ, ಡ್ರಿಂಕ್ಸ್ ತೆಗೆದುಕೊಂಡು ಬರಲೇ. ಆಯ್ತು ಬಾಸ್, ಈಗಲೇ ಹೋಗಿ ತೆಗೆದುಕೊಂಡು ಬರ್ತೇನೆ.